ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಪಾರ್ಟಿ ಆಫೀಸಲ್ಲಿ ಯಾರ ಮೇಲೆ ಕೈ ಮಾಡಿದ್ರಂತೆ? ಇಲ್ಲ ನಾನು ಕೈ ಇಲ್ಲಪ್ಪ. ಹಾಗಾದ್ರೆ ನೀವು ಹೊಡಿಲಿಲ್ಲ. ಅಂದರೆ ಅವನು ಅವನ ಬಗ್ಗೆ ತೆಪ್ಪಾಗಿ ಮಾತಾಡ್ದ ಅಂತ ನಾನೇನು ಹೊಡೆದಿಲ್ಲ ಮಿಸ್ಸು, ಸುಮ್ಮನೆ ಗದ್ರ ಬಿಟ್ಬಿಟ್ಟೆ. ನೋಡಿ ಶ್ರೀ, ಈ ಸಲ ನಾನು ನಿಮ್ಮನ್ನ ಕ್ಷಮಿಸ್ತಿದ್ದೀನಿ. ಆದರೆ ನೀವು ಮತ್ತೆ ಇನ್ನೊಂದ್ಸಲ ಹೀಗೇನಾದರೂ ಮಾಡಿದ್ರೆ ಮಿಸ್ಸು ಇನ್ಮ್ಯಾಕೆ ಯಾರ ಮ್ಯಾಕೋ ಕೈ ಮಾಡೋಕ್ಕಿಲ್ಲ, ಸರಿನಾ ಮಿಸ್ಸು? ಇನ್ಮ್ಯಾಕೆ ಹಂಗೆಲ್ಲ ಮಾಡೋಕ್ಕಿಲ್ಲ ಮಿಸ್ಸು. ಯಾಕೆ ಮಿಸ್ ಹೇಳ್ತಿದ್ದೀರಾ? ಕೋದಂಡವ್ರ ಆ ಮಾತು ಹೇಳಿದಾಗ ನನಗೆ ನಿಮ್ಮ ಮೇಲೆ ಕೋಪ ಬಂತು ನಿಜ. ಆದರೆ ನೀವು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅನ್ನೋದನ್ನ ನೋಡಿ ನನಗೆ ಅದಕ್ಕಿಂತ ಜಾಸ್ತಿ ಗಾಬರಿ ಆಯಿತು ಶ್ರೀ. ನೀವು ಯಾವಾಗಲೂ ನ್ಯಾಯದ ಪರ ಅಂತ ನನಗೆ ಗೊತ್ತು ಶ್ರೀ. ಆದರೂ ಯಾರಾದರೂ ನಿಮ್ಮ ಮೇಲೆ ದ್ವೇಷ ಕಟ್ಕೊಂಡ್ಬಿಟ್ರೆ? ಮಿಸ್ಸು, ನಿನ್ನ ಪಿರುತಿ ನನ್ನ ಮ್ಯಾಕಿರೋ ಗಂಟ ನಾನು ಯಾರು ಏನು ಮಾಡೋಕ್ಕಾಗಿಲ್ಲ. ಹೆದರ್ಕೊಂಬೇಡಿ ಮಿಸ್ಸು. ಹಾಗಂದ್ರೆ ನೀವು ಮತ್ತೆ ಯಾರ ಮೇಲಾದ್ರೂ ಕೈ ಮಾಡ್ತೀರಾ? ಇಲ್ಲ ಮಿಸ್ಸು. ನೀವು ಸುಮ್ಮನೆ ಆಗಿ ಹೇಳ್ತೀರಾ ಅಷ್ಟೆ, ಮತ್ತೆ ಹಂಗೆ ಮಾಡಿರ್ತೀರಾ. ನಾನು ನಿಮ್ಮನ್ನ ನಂಬಕ್ಕಾಗಲ್ಲ ಶ್ರೀ. ಮಿಸ್ಸು ಇನ್ಮ್ಯಾಕೆ ಯಾರ ಮ್ಯಾಗೋ ಕೈ ಮಾಡೋಕ್ಕಿಲ್ಲ. ಪ್ರಾಮಿಸ್? ಅದೇ ಪ್ರಾಮಿಸ್. ಅಲ್ಲಿ ನೋಡಿ, ಇದನ್ನ ಯಾಕೆ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಆಗ್ಲೇ ಕೋದಂಡ ಅವರು ಗಂಟಿ ನಿಮ್ಮ ಪರ ಇದ್ದಾರೆ ಅಂತ ಹೇಳಿದಾಗ ಅವಳು ಮುಖ ನೋಡ್ಬೇಕಿತ್ತು. ಗಂಟಿ ಮಾವ ನಿಮ್ಮ ಪರ ಇರೋದು ಅವಳಿಗೊಂದು ಚೂರು ಇಷ್ಟ ಇಲ್ಲ ಅಂತೀನಿ. ರಾಧ ಹೇಳ್ತಿರೋದು ದಿಟ್ಟನೇ ಅದಕ್ಕೆ ನೋಡಿ, ಗಂಟಿನ ಒಳಕ್ಕೂ ಬಿಡ್ದಂಗೆ ಆಚೆನೆ ನಿಂದ್ರಿಸ್ಕೊಂಡು ಹೆಂಗ್ ಮಾತಾಡ್ತಾವಳೆ. ನೋಡಿ ಅದಕ್ಕೆ ನಮ್ಮ ಹುಡುಗನ ಹೆಂಗೆ ಬುಗ್ರಿ ಬುಗ್ರಿ ಆಡಿಸ್ದಂಗೆ ಆಡಿಸ್ತಾವಳೆ. ಏನೇ ಹೇಳಿ ಅತ್ತೆ, ನಿಮ್ಮ ಮಗ ಆಗಿ ಗಂಟಿ ಮಾವ ಈ ರೀತಿ ಮಾಡ್ತಿರೋದು ಒಂಚೂರು ಸರಿ ಅನ್ನಿಸ್ತಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.